ಸುಜಿ ಸುಜಿ ಏನಣ್ಣ? ಏನ್ ಮಾಡ್ತಿದ್ಯಾ ಸುಜಿ? ಅದೇ ಅಣ್ಣ, ಎಳ್ಳಿಕಾಯಿ ಕಿತ್ಕೊಂಡ್ಬಂದು ಒಂದ್ ಸ್ವಲ್ಪ ಉಪ್ಪಿನಕಾಯಿ ಹಾಕಿದ್ದೆ. ಅದನ್ನ ಎಲ್ಲನ ಬಾಕ್ಸ್ಗೆ ಎಲ್ಲ ಹಾಕಿದೆ, ಇನ್ನು ಕಳ್ತಿಲ್ಲ. ಇನ್ನೊಂದ್ ಸ್ವಲ್ಪ ಕಿತ್ಕೊಂಡ್ಬಂದು ಉಪ್ಪಿನಕಾಯಿ ಹಾಕೋಣ ಅಂತ ಹೇಳಿ ಎಲ್ಲನ ಒಗ್ಗರಣೆಗೆ ಎಲ್ಲ ಹಚ್ಕೊಂತ ಇದ್ದೆ. ಖಾರದ ಪುಡಿ ಎಲ್ಲ ಜೋಡಿಸ್ಕೊಂತ ಇದ್ದೆ, ಉಪ್ಪು ಖಾರದ ಪುಡಿ ಎಲ್ಲನ. ಯಾಕಣ್ಣ? ಹೌದಾ? ಅಲ್ಲ ನಿಮ್ಮ ಅತ್ತಿಗೆ ಇನ್ನೂ ಬಂದಿಲ್ವೇನಮ್ಮ? ಇಲ್ಲ ಕಣಣ್ಣ, ಬಂದಿಲ್ಲ. ಯಾಕಣ್ಣ? ಯಾವಾಗ ಬರ್ತಾರೋ ಏನೋ, ಪಾಪ ಏನಾಗೈತೋ ಏನೋ ಅಲ್ಲಿ. ಅವ್ರಪ್ಪ ಬೇರೆ 2ನೇ ಮದುವೆ ಆಗಿದಾರಂತೆ. ಅಯ್ಯೋ, ಅತ್ತಿಗೆ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೋ ಏನೋ. ಪಾಪ ಅಣ್ಣ, ಅದಕ್ಕೆ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಹೆಂಗೋ ನಾನು ಅತ್ತಿಗೆ ಸೇರ್ಕೊಂಡು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಿದ್ವಿ, ಚೆನ್ನಾಗಿ ವ್ಯಾಪಾರನೂ ಆಗೋದು. ಈ ಟೈಮಲ್ಲೇ ಹಿಂಗಾಗೋಯ್ತಲ್ಲ. ಅಯ್ಯೋ ಛೇ, ಎಂತ ಕೆಲಸ ಆಗೋಯ್ತು ನೋಡು ಅಣ್ಣ. ಓ ಸೂಜಿ, ನನಗೂ ಬೇಜಾರಾಗ್ತೈತೆ. ಪಾಪ ನೇತ್ರ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ. ಇಷ್ಟು ವರ್ಷ ಇಲ್ಲದೆ ಇರೋದು ಇದ್ದಕ್ಕಿದ್ದಂಗೆ ಹಿಂಗೆ ಬಂದರೆ ಯಾರಿಗೆ ತಾನೇ ನೋವಾಗಲ್ಲ ಹೇಳು? ಅಲ್ಲ, ನಮ್ಮ ಮಾವ ಇಂಥ ಕೆಲಸ ಮಾಡಿದ್ದಾರೆ ಅಂತ ನಂಬಕ್ಕೆ ಆಗಲ್ಲ ಕಣೆ ಸೂಜಿ. ಹೌದು ಅಣ್ಣ, ನನ್ನ ಕೈಲೂ ನಂಬಕ್ಕಾಗಲಿಲ್ಲ ಸೀನಣ್ಣ ಹೇಳ್ದಾಗ. ಆಮೇಲೆ ನೀನ್ ಹೇಳ್ದಲ್ಲ, ಅವಾಗ ನಂಬಿಕೆ ಬಂತು ನನ್ಗೂನು ಅತ್ತಿಗೇನು ಅಷ್ಟೇನೆ. ಆ ಸೀನಣ್ಣನ ಬೈದ್ಬಿಟ್ರು, ಇಲ್ದೇ ಇರೋದೆಲ್ಲ ಹೇಳ್ತೀಯಾ ಅಂತ ಹೇಳಿ. ಅವ್ರು ಯಾಕೆ ಇಲ್ದೇ ಇರೋದು ಹೇಳ್ತಾರೆ ಹೇಳು? ಅತ್ತಿಗೇನೆ ಪಾಪ ಅವ್ರನ್ನ ಬೈದ್ಬಿಟ್ರು. ಅಲ್ಲ, ಎಂತರ್ಗಾದ್ರೂ ಒಂಥರ ಆಶ್ಚರ್ಯ ಆದಂಗೆ ಆಗುತ್ತೆ ಅಲ್ವಾ? ನೇತ್ರಾಗ ಅದು ಅಲ್ದೇನೆ ಅವ್ರ ಅಪ್ಪಯ್ಯ ಅಂದರೆ ತುಂಬ ಪ್ರೀತಿ. ಅದಕ್ಕೆ ಅವ್ರ ಅಪ್ಪನ ಮೇಲೆ ಇಂಥ ಆರೋಪ ಮಾಡಿದರೆ ಯಾರ ಕೈಲಿ ತಾನೇ ನಂಬಕ್ಕಾಗುತ್ತೆ ಹೇಳು? ಅದಕ್ಕೆ ಸಿಟ್ಟು ಮಾಡ್ಕೊಂಡಿದ್ದಾಳೆ. ಅದು ಸಹಜನೇ ಬಿಡು. ನೇತ್ರ, ಯಾಕಮ್ಮ ಇಲ್ಲಿ ಬಾಗ್ಲಾಗ ನಿಂತಿದ್ಯಾ? ನಡಿ, ಯಾವಾಗ ಬಂದೆ? ನಡಿ ಒಳಕ್ಕೆ. ಯಾಕೆ ಹಿಂಗ್ ಸಪ್ಪಗಿದೀಯಾ? ಅತ್ತಿಗೆ ಬಂದಿದ್ದಾರೆ ಅನ್ಸುತ್ತೆ. ನೇತ್ರ ಬಾ ನೇತ್ರ. ಯಾಕೆ ನೇತ್ರ ಅಲ್ಲೇ ನಿಂತಿದ್ಯಾ? ಬಾ ಒಳಕ್ಕೆ. ಅಮ್ಮ ಕರ್ಕೊಂಬರಮ್ಮ ಅವಳನ್ನ. ಯಾಕೆ ನೇತ್ರ, ಯಾವಾಗ ಬಂದೆ? ಅಲ್ಲ, ಬಂದವಳು ಒಳಗೆ ಬರ್ಬೇಕು ತಾನೆ, ಅಲ್ಲಿ ಯಾಕೆ ನಿಂತಿದ್ದೆ? ನಾನ್ ನೋಡ್ತೀನಿ ನೇತ್ರಮ್ಮ ಸಪ್ಪುಗೆ ಅಲ್ಲೇ ಹೊರಗೆ ಕುಕ್ಕೊಂಡಿದ್ದಾಳೆ. ಯಾಕಮ್ಮ ಊರಿಂದ ಬಂದವಳು ಇಲ್ಲೇ ಕುಕ್ಕೊಂಡಿದ್ಯಾ? ನಡಿ ಒಳಕ್ಕೆ ಅಂತೇಳಿ ನಾನ್ ಕರ್ಕೊಂಬಂದೆ. ಏನಾತಮ್ಮ? ಹೋಗಿದ್ ಕೆಲ್ಸ ಏನಾತು? ನಿಮ್ಮ ಅಪ್ಪಯ್ಯ 2ನೇ ಮದ್ವೆ ಆಗ್ಯವನೇ ನಿಜವಾಗ್ಲೂನು? ಹೇಳಮ್ಮ. ನಮ್ಗೂನು ಅದೇ ಚಿಂತೆ, ಏನಾಯ್ತು ಏನು? ಆ ಸೀನಪ್ಪ ಹೇಳಿದ್ ನಿಜನಾ ಇಲ್ವಾ? ನನ್ನ ಮಗ ಬೇರೆ ಹಂಗಂದ, ನಿಜಾನೇ ಆಗಿರ್ಬೋದು ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಏನಾಯ್ತು ಹೇಳಮ್ಮ? ನಿನ್ನ ಬಾಯ ಕೇಳಿದ್ರೆ ನಮಗೆ ಅದು ಸತ್ಯ ಎಂಬುದು ಗೊತ್ತಾಗುತ್ತೆ. ಹೇಳಮ್ಮ ನೇತ್ರಮ್ಮ. ಏನು ಅಂತ ಹೇಳೋಣ ಅತ್ತೆ? ಅಯ್ಯೋ, ನಮ್ಮಪ್ಪಯ್ಯ ನಮ್ಮೆಲ್ಲರಿಗೂ, ನನಗೂ ನಮ್ಮ ಅಮ್ಮಯ್ಯಗೂ ಎಲ್ಲರಿಗೂ ಅನ್ಯಾಯ ಮಾಡಿಬಿಟ್ರು ಕಣ್ರಿ. ಯಾಕೆ ನೇತ್ರ ಅಳ್ತಾ ಇದ್ಯಾ? ಅಳ್ಬೇಡ, ಸುಮ್ಮನಿರು. ಅಂದ್ರೆ ನೀನು ಹೇಳ್ತಾ ಇರೋದೇನು? ನಿಮ್ಮ ಅಪ್ಪಯ್ಯ ಹಂಗಾರೆ 2ನೇ ಮದುವೆ ಆಗಿರೋದು ನಿಜಾನೇ ಅನ್ನು? ನಾವು ಕೇಳಿದ್ದು, ಸೀನಣ್ಣ ಹೇಳಿದ್ದು ಎಲ್ಲ ಹಂಗಾರೆ ನಿಜ ಅಂತ ಆಯ್ತು? ಹೇಳ ನೇತ್ರ. ಇನ್ನೇನು ಹೇಳಕ್ ಬಾಕಿ ಐತೇರಿ? ಏನು ಇಲ್ಲ. ನೀವು ಕೇಳಿದ್ದು, ಆ ಸೀನಪ್ಪ ಹೇಳಿದ್ದು 2 ನಿಜಾನೇ. ನಮ್ಮಪ್ಪ ಆಗ್ಲೇ 25 ವರ್ಷ ಆತಂತೆ 2ನೇ ಮದುವೆ ಆಗಿ. ಅವ್ರ ಮಕ್ಕಳು ಎಲ್ಲರೂ ಊರಿಗೆ ಬಂದಿದ್ರು. ಅಯ್ಯೋ, ನಮ್ಮಮ್ಮನ ಮಕ ಅಂತೂ ನೋಡಕ್ ಆಗ್ತಿರ್ಲಿಲ್ಲ ಕಣ್ರಿ. ನನ್ಗಂತೂ ಅಲ್ಲತ್ರ ನಮ್ಮಮ್ಮ ಎಲ್ಲಿ ಬೇಜಾರು ಮಾಡ್ಕೊಂಬತ್ತ ಅಂತೇಳಿ ನಾನು ಅಲ್ಲಿ ಕಣ್ಣೀರ್ ಹಾಕ್ಲಿಲ್ಲ. ನನ್ಗಂತೂ ನಮ್ಮಪ್ಪನ ಮೇಲೆ ಎಲ್ಲಿಲ್ಲ ಸಿಟ್ಟು ಬಂತು. ನಮ್ಮಪ್ಪನಿಗಿಂತನ ಅಯ್ಯಮ್ಮ ಇದ್ದಾಳಲ್ಲ, ನಮ್ಮಪ್ಪನ 2ನೇ ಮದುವೆ ಆಗಿರೋಳು, ಅವಳ ಮೇಲಂತೂ ಎಷ್ಟು ಸಿಟ್ಟು ಬಂದಿತ್ತಂದ್ರೆ ಸಿಕ್ಕಿದ್ರೆ ಹಂಗೇನೆ ಸಾಯಿಸ್ಬಿಡೋಣ ಅನ್ನೋ ಸಿಟ್ಟು ಬಂದಿತ್ತು. ಆದ್ರೆ ಏನ್ ಮಾಡೋದು, ನಮ್ಮಪ್ಪ ಅಲ್ಲಿಗೆ ಹೋಗ್ಬೇಡ ಅಂತೇಳಿ ಬೈದ್ಬಿಡ್ತು. ಅದಕ್ಕೆ ಹೋಗ್ಲಿಲ್ಲ. ಹೌದಾ? ಅಯ್ಯೋ ರಾಮ, 25 ವರ್ಷದಿಂದ ಹಂಗಾರೆ ನಿಮ್ಗೆ ಯಾರಿಗೂ ಗೊತ್ತೇ ಆಗಿಲ್ವಾ? ನಿಮ್ಮ ಅಮ್ಮಯ್ಯಗೂ ಗೊತ್ತಾಗ್ಲಿಲ್ವಾ? ಇಷ್ಟು ವರ್ಷ ಎಲ್ಲಿದ್ರಂತವ್ರು? ಇವಾಗ ಯಾಕೆ ಇದ್ದಕ್ಕಿದ್ದಂಗೆ ಹಿಂಗೆ ಬಂದಿರೋದು? ಅಲ್ಲೇ ಅವ್ರ ತವ್ರ ಮನೆಗೆ ಇದ್ರಂತವ್ರು ಇಷ್ಟು ವರ್ಷನ. ಆದ್ರೆ ಇವಾಗ ಇದ್ದಕ್ಕಿದ್ದಂಗೆನೆ ಇಲ್ಲಿಗೆ ಬಂದ್ಬಿಟ್ಟವ್ರೆ ಎಲ್ಲಾರು ಸೇರ್ಕೊಂಡು. ನಮ್ಮ ಅಮ್ಮಯ್ಯ ನಮ್ದು ನೆಮ್ಮದಿನ ಹಾಳು ಮಾಡೋದಕ್ಕೆ ಲೌಡ್ಯಾರು. ಹೋಗ್ಲಿ ಬಿಡಮ್ ನೇತ್ರಮ್ಮ, ಇನ್ನೇನ್ ಮಾಡಕ್ಕಾಗುತ್ತೆ ಹೇಳು? ನಿಮ್ಮಪ್ಪ ಇನ್ ತಲೆಗೆ ಬುದ್ಧಿ ಇರ್ಬೇಕಾಗಿತ್ತು. ಮದ್ವೆ ಆಗಿದ್ದೀನಿ ನಾನು, ಇನ್ನೊಂದು ಮದ್ವೆ ಆಗ್ಬಾರ್ದು, ತಪ್ಪು ಇದು, ಅನ್ಯಾಯ ಮಾಡ್ದಂಗೆ ಆಗುತ್ತೆ ನನ್ನ ಹೆಂಡತಿ ಮಕ್ಕಳಿಗೆ ಅಂತ ಹೇಳಿ ನಿಮ್ಮ ಅಪ್ಪಗೆ ಆವಾಗ್ಲೇನೆ ಬುದ್ಧಿ ಇರ್ಬೇಕಾಗಿತ್ತು. ಈಗ ಯೋಚನೆ ಮಾಡಿದ್ರೆ ಏನು ಬರಂಗಿಲ್ಲ ಬಿಡು. ಎಲ್ಲ ಆಗೈತೆ ಹೋಗೈತೆ ಆಲೇನೆ. ನೀನ್ ಯಾಕೆ ಕಳ್ತೀಯ ಸುಮ್ನೆ? ಅವಳದ ಇನ್ನೇನ್ ಮಾಡ್ಲತ್ತೆ? ನಾನು ಆಸ್ತಿನ ಕೇಳಿದಾಗ ನಮ್ಮಪ್ಪ ಯಾಕೆ ಕೊಡ್ಲಿಲ್ಲ ಅಂತನ ನನಗೆ ಇವಾಗ ಗೊತ್ತಾಯ್ತು. 2ನೇ ಹೆಂಡತಿ ಮಕ್ಕಳು ಇದ್ದಾರೆ, ಅವ್ರಿಗೂ ಕೊಡ್ಬೇಕು ಭಾಗನ ಅಂತನ ನಮ್ಮಪ್ಪಗೆ ಆಸೆ. ಅದಕ್ಕೇನೆ ನಾನು ಕೇಳಿದಾಗ ಭಾಗ ಕೊಡ್ಲು ಇಲ್ಲ. ನನ್ನ ಹೆಸರಿಗೆ ಮಾಡ್ಸಪ್ಪ ಇಡೀ ಆಸ್ತಿನ ಅಂತಂದ್ರು ಕೇಳಲಿಲ್ಲ. ಅಥವಾ ಭಾಗನಾದ್ರೂ ಕೊಡು ಎಲ್ಲಾರ್ಗು ಅಂತನ ಹೇಳಿದ್ರು, ಅದನ್ನೂ ಒಪ್ಕೊಂಬ್ಲಿಲ್ಲ. ಯಾಕೆ ಎಂಬುದು ಇವಾಗ ಗೊತ್ತಾಗ್ತೈತಿ. ಹೋಗ್ಲಿ ಬಿಡು ನೇತ್ರ, ಇನ್ನೇನ್ ಮಾಡಕ್ಕಾಗುತ್ತೆ?
ನಿಮ್ಮ ಅಪ್ಪನ ಆಸ್ತಿಗೆ ನಿನಗೂ ಒಂದು ಸ್ವಲ್ಪ ಕೊಟ್ಟೆ ಕೊಡ್ತಾರೆ. ಏನೋ ಪುಟ ನಿನಗೇನು ಇಲ್ಲದೆ ಇರಂಗೆ ಮಾಡಲ್ಲ ಅವರೇನು. ಸುಮ್ಮನಿರು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಭಾಗ ಕೊಡಲಿಲ್ಲ ಅಂತಾನೆ. ಎಂದಾದ್ರೂ ಒಂದು ದಿವಸ ಭಾಗ ಕೊಡಬೇಕಾದ್ರೆ ನಿನಗೂ ಕೊಡಲೇಬೇಕಾಗುತ್ತೆ. ನೀನು ಅವ್ರ ಮಗಳೇ ತಾನೆ. ಏನೋ ಇವಾಗ ಒಂದು ಸ್ವಲ್ಪ ಕಮ್ಮಿ ಬರುತ್ತೆ ಅಷ್ಟೇ. ಎರಡನೇ ಹೆಂಡತಿ ಮಕ್ಕಳು ಇರೋದ್ರಿಂದನ ಅವ್ರಿಗೂ ಭಾಗ ಕೊಟ್ಟರೆ ನಿಮ್ಗರ್ಧ ಅವ್ರಿಗರ್ಧ ಹೋಗುತ್ತೆ ಅನ್ಸುತ್ತೆ. ನಿಮ್ಮ ಅಪ್ಪನ ಆಸ್ತಿ ಎಷ್ಟಾಯ್ತು ಅಷ್ಟ್ರಾಗೆ ಅವ್ರಿಗರ್ಧ ನಿಮ್ಗರ್ಧ ಸೇರುತ್ತೆ ಅನ್ಸುತ್ತೆ. ಅವ್ರಿಗೆ ಅರ್ಧನ ಯಾಕೆ? ಅವ್ರಿಗೆ ಯಾಕೆ ಕೊಡ್ಬೇಕು? ಅಲ್ಲ, ನಮ್ಮ ಅಪ್ಪಗೆ ಮೋಸ ಮಾಡಿ ಏನೇನೋ ಹೇಳಿ ನಂಬಿಸಿ ಮದ್ವೆ ಆಗಿರೋಳು ಅಯ್ಯಮ್ಮಗೆ ಅವ್ರ ಮಕ್ಳಿಗೂ ಯಾಕೆ ಭಾಗ ಕೊಡ್ಬೇಕು? ನಮ್ಮ ಅಪ್ಪನ ಆಸ್ತಿಗೆ ಒಂದ್ ಬಿಡಿಗಾಸುನು ಅವ್ರಿಗೆ ಸಿಗಾಕ್ ಬಿಡಲ್ಲ ನಾನು. ಯಾವ್ದೇ ಕಾರಣಕ್ಕೂ ಅವ್ರಿಗೆ ಮಾತ್ರ ಆಸ್ತಿ ಸಿಗಾಕ್ ಬಿಡಲ್ಲ. ಅನುಭವಿಸ್ಬೇಕು ಅವ್ರು ಕಷ್ಟನ. ಅಲ್ಲ, ನಮ್ಮ ಅಪ್ಪಗೆ ಮದ್ವೆ ಆಗಿರೋದಂಬದು ಗೊತ್ತಿದ್ದು ಮದ್ವೆ ಆಗಿರೋಳಲ್ಲ ಅವಳೆ ಅಯ್ಯಮ್ಮ. ನಾಚಿಕೆ ಆಗ್ಬೇಕು ಅಂತ ಅವಳಿಗೆ. ಇನ್ನೊಂದ್ ಸಂಸಾರ ಹಾಳು ಮಾಡಿರೋಳಿಗೆ ಆಸ್ತಿ ಬೇರೆ ಕೊಡ್ಬೇಕಂತೆ. ನೀವು ನೋಡಿ ಹೆಂಗ್ ಹೇಳ್ತಾ ಇದ್ದೀರಾ? ಅಯ್ಯೋ ನೇತ್ರ, ನಾನೇನು ಭಾಗ ಕೊಡು ಅಂತ ಹೇಳ್ತಾ ಇಲ್ಲ, ಕೊಡಬೇಕು ಅಂತನ. ಆದರೆ ಕಾನೂನು ಪ್ರಕಾರ ಅವರಿಗೆ ಆಸ್ತಿಲಿ ಭಾಗ ಅಧಿಕಾರ ಇದ್ದೇ ಇರುತ್ತೆ, ಹಕ್ಕು ಇದ್ದೇ ಇರುತ್ತೆ ನಿಮ್ಮ ಅಪ್ಪನ ಆಸ್ತಿಗೆ. ಅಲ್ಲ, ಹೆಂಡ್ತಿಗಿಲ್ದೇ ಇದ್ರೂ ಅವ್ರ ಮಕ್ಕಳಿಗಾದ್ರೂ ಇರುತ್ತೆ ಆಸ್ತಿಗೆ ಹಕ್ಕು ಕೇಳಕ್ಕೆ. ನೀನು ಸುಮ್ಮನೆ ಹಿಂಗೆ ಸಿಟ್ಟು ಮಾಡ್ಕೊಂಡು ಕೊಡಲ್ಲ ಅಂತ ಹೇಳಿ ಹಾರಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವರು ನಿಮ್ಮ ಅಪ್ಪನ ಮಕ್ಕಳೇ ಅಂದಮೇಲೆ ಅವರಿಗೆ ಹಕ್ಕಿರುತ್ತೆ. ಏನ್ರಿ ಹೇಳೋದು? ಅಕ್ಕ ಯಾವ ಹಕ್ಕು ಇಲ್ಲ ಎಂಥದ್ದು ಇಲ್ಲ. ಅಲ್ಲ, ನಮ್ಗೆಲ್ಲರಿಗೂ ಅನ್ಯಾಯ ಮಾಡಿರೋ ಅವ್ರಿಗೇನೈತಿ ಹಕ್ಕು? ಎಂತ ಹಕ್ಕುನು ಇಲ್ಲ. ನೇತ್ರ, ನೀನು ಬುದ್ಧಿವಂತೆ ಓದಿರೋಳಾಗಿ ಹಿಂಗೆಲ್ಲ ಮಾತಾಡ್ತಾರ? ಹಂಗೆಲ್ಲ ಏನು ತಿಳ್ಕೊಂಬಕ್ ಹೋಗ್ಬೇಡ, ಸುಮ್ನಿರು. ಈಗ ಯಾಕೆ ಆ ವಿಷಯದ ಬಗ್ಗೆ ಮಾತು ಹೇಳು. ಹೋಗು, ಉಪ್ಪಿನಕಾಯಿ ಹಾಕ್ತಾ ಇದ್ದಾಳಂತೆ ಸೂಜಿ, ಅವಳಿಗೆ ಏನಾನ ಸಹಾಯ ಮಾಡೋದು, ಪಾತ್ರೆ ತೊಳ್ಕೊಡೋದು, ಒಗ್ಗರಣೆ ಹಾಕಕ್ಕೆ ಏನಾನ ಸಹಾಯ ಮಾಡೋದು, ಏನಾನ ಎಳ್ಳಿಕಾಯಿನ ಇದ್ರೆ ಹಚ್ಕೊಡೋದು ಅಂತವೆಲ್ಲ ಮಾಡೋಗಿ. ಸುಮ್ಮನೆ ಅಳ್ತಾ ಕೂತ್ಕೊಂಡ್ರೆ ಏನು ಬರಂಗಿಲ್ಲ, ಆಗಿದ್ದಾಗೋಯ್ತು. ಆಸ್ತಿ ಭಾಗ ಮಾಡ್ಕೋಬೇಕಾರೆ ಅದನ್ನ ಯೋಚನೆ ಮಾಡೋಕ್ಕಾಗುತ್ತೆ, ಯಾರ್ಯಾರಿಗೆ ಎಷ್ಟೆಷ್ಟು ಭಾಗ ಕೊಡ್ತಾರೆ ಅಂತಾನ. ಈಗ ಯಾಕೆ ತಲೆ ಕೆಡ್ಸ್ಕೊಂತಿ ಹೇಳು? ಆಸ್ತಿ ಅವ್ರಿಗೆ ಹೋಗುತ್ತೆ ಅಂತಾನ. ಅವ್ರಿಗೂ ಹೋಗುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇಲ್ಲ, ನೀನು ಹೇಳ್ತಾ ಇದೆಯಲ್ಲ. ಅವ್ರಿಗೂ ಕೊಡ್ಬೇಕು, ಅವ್ರಿಗೂ ಹಕ್ಕಿರುತ್ತೆ ಅಂತಾನ. ಅದೇಂಗ ಹಕ್ಕು ಬಂದ್ಬಿಡುತ್ತೆ? ನಮ್ಮ ಅಮ್ಮಗೂ ನಮಗೂ ಮೋಸ ಮಾಡಿ ಮದುವೆ ಆಗಿರೋದು ಅವಳು ನಮ್ಮ ಅಪ್ಪಯ್ಯನ. ಅಂತದ್ರಾಗೆ ಮೋಸ ಮಾಡಿರೋ ಅವ್ರಿಗೆ ಯಾಕೆ ಕೊಡ್ಬೇಕು? ಯಾವ ಕಾನೂನು ಪ್ರಕಾರನೂ ನಾವು ಕೊಡಲ್ಲ. ಎಲ್ಗಾದ್ರೂ ಹೋಗ್ಲಿ ಅವ್ರು ಕೋರ್ಟಿಗೆ ಪಾರ್ಟಿಗೆ ಹೋಗ್ಲಿ ಬಿಡಮ್ ನೇತ್ರಮ್ಮ. ಈಗ ಯಾಕೆ ಅದ್ರ ಚಿಂತೆ? ಈಗೇನಾದ್ರೂ ಅವ್ರೇನೇನಾದ್ರೂ ಭಾಗ ಕೊಡ್ರಿ ಅಂತ ಹೇಳಿ ಬಂದಿದ್ರ ನಿಮ್ಮ ಮನೆಗೆ? ಇಲ್ಲ, ಬಂದಿರಲಿಲ್ಲ. ಆದ್ರೂ ಎಂದಾದ್ರೂ ಒಂದ್ ದಿವಸ ಬಂದೇ ಬರ್ತಾರೆ. ಇವತ್ತು ಊರಿಗೆ ಬಂದವ್ರೆ ಅಂದ್ಮೇಲೆ ನಾಳಿಕೆ ಅದಕ್ಕೂ ಬಂದೇ ಬರ್ತಾರೆ. ನಮಗೂ ಐತೆ ಹಕ್ಕು ಕೊಡ್ರಿ ಆಸ್ತಿನ ಅಂತಾನ. ಅದೇನೋ ನಿಜಾನೇ ಅತ್ತಿಗೆ. ಅವರು ಮಾವನಿಗೆ ಮಕ್ಕಳು ಹೆಂಡತಿ ಅಂತಂದ್ಮೇಲೆ ಅವ್ರಿಗೂ ಹಕ್ಕಿರುತ್ತೆ, ಕೇಳ್ತಾರೆ, ಕೊಡ್ಲೇಬೇಕಾಗುತ್ತೆ. ಏನು ಮಾಡಕ್ಕಾಗಲ್ಲ ಬಿಡಿ. ಅಲ್ಲ, ಏನು ಅದೆಲ್ಲ ಬಿಟ್ಟಾಕು. ಈಗ ನಮ್ಮೂರಿಗೆ ಬಂದು ಸೇರ್ಕೊಂಡಿರೋದಕ್ಕೆ ನಮ್ಮಮ್ಮಯ್ಯ ಅದೇ ಚಿಂತೆ ಮಾಡ್ತೈತಿ. ಈಗ ನಮ್ಮಪ್ಪಯ್ಯ ಜಾಸ್ತಿ ನಮ್ಮ ಮನೆಗೆ ಬರೋದು ಇಲ್ಲ, ನಮ್ಮಮ್ಮಯ್ಯ ಬೈತೈತಿ ಅಂತ ಹೇಳಿ. ಎಲ್ಲಿ ನಮ್ಮನ್ನೆಲ್ಲನ ನಡು ನೀರ್ನ ಕೈ ಬಿಡುತ್ತೋ ಏನೋ ನಮ್ಮ ಅಪ್ಪಯ್ಯ ಅಮ್ಮಂಗಾಗೈತೆ. ನಾನು ನಮ್ಮ ಅಮ್ಮಯ್ಯನು ಎಲ್ಲಾರ್ನು ಎಣ್ಣೆ ಹೆಂಡತಿ ಮಕ್ಕಳು ಬಂದಿರೋದಕ್ಕೆ. ಅದು ಅಲ್ದೇನೆ ಇನ್ನೊಂದು ವಿಚಾರ ಬೇರೆ. ಆಗ ಅವಳ ಇದ್ದಾಳಲ್ಲ ಎಣ್ಣೆ, ನಮ್ಮ ಅಪ್ಪನ ಎಣ್ಣೆ ಹೆಂಡತಿ ಮಗಳು ಒಬ್ಳ ಇದ್ದಾಳ ಕಮಲ ಅಂತನ. ಅವಳು ನಾನು ಜೊತೆಗೆ ಓದಿದ್ವಿ. ನೀವಿಬ್ರು ಜೊತೆಗೆ ಓದಿದ್ರಾ? ಅಂದ್ರೆ ಅವಾಗ ನಿಮಗೆ ಗೊತ್ತಾಗ್ಲಿಲ್ವಾ ನೀವಿಬ್ರು ಅಕ್ಕ ತಂಗಿರು ಅಂತಾನ? ಇಲ್ಲ ಕಣ್ರಿ, ನನಗೇನು ಗೊತ್ತಿತ್ತು? ಯಾವ ಊರು ಏನು ಅಂತಾನು ಗೊತ್ತಿರ್ಲಿಲ್ಲ. ಊರ ಹೆಸರು ಏನೋ ಕೇಳಿದ್ದೆ ಅನ್ಸುತ್ತೆ. ಆದ್ರೆ ಅವ್ರ ಅಪ್ಪ ಅಮ್ಮ ಯಾರು ಏನು ಅಂತ ಹೇಳಿ ನಾನು ಏನು ತಿಳ್ಕೊಂಬಕ್ ಹೋಗಿರ್ಲಿಲ್ಲ. ನಮ್ಮ ಮನೆಗೂ ಅವಳು ಏನು ಎಂದು ಕರ್ಕೊಂಡು ಹೋಗಿಲ್ಲ, ನಾನು ಅವಳ ಮನೆಗೇನು ಹೋಗಿರ್ಲಿಲ್ಲ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದ ಅವಳ ಮಕ್ಕ ನೋಡಿದ್ಮೇಲೆ ಅವಳು ನಮ್ಮ ಅಪ್ಪನ ಮಗಳೇ ಅಂತಾನ. ಅಯ್ಯೋ, ನನಗಂತೂ ಅದನ್ನೆಲ್ಲನ ನೋಡಿ ತಲೆ ಕೆಟ್ಟಂಗೆ ತಲೆ ತಿರುಗ್ದಂಗಾಯ್ತು. ಅಯ್ಯೋ, ಹೌದಾ ನಮ್ಮ ನೇತ್ರಮ್ಮ? ಹೋಗ್ಲಿ ಬಿಡು, ಇನ್ನೇನ್ ಮಾಡಕ್ಕಾಗುತ್ತೆ. ಕಣ್ಣೀರು ಒರೆಸ್ಕೆ ಅಳ್ಬೇಡ. ಆಗಿದ್ದಾಗೋಯ್ತು, ನಡಿ. ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗಿ ಆಗ್ತೈತೆ. ನೀನು ನಿಮ್ಮ ಅಪ್ಪಂದು ನಿಮ್ಮ ಅಮ್ಮನ ಸುದ್ದಿನ ಬಿಟ್ಟು ಅದನ್ನೆಲ್ಲ ಮಾರ್ತು ಉಪ್ಪಿನಕಾಯಿ ವ್ಯಾಪಾರನ ಚೆನ್ನಾಗಿ ಮಾಡ್ರಿ. ಇದ್ರಾಗೇನೆ ಚೆನ್ನಾಗಿ ಕೈ ಎತ್ತುತ್ತೆ. ನಾವು ಒಂದು ಹೊಸ ಮನೆ ಕಟ್ಸೋಣ. ನಿನ್ ಗಂಡನೂ ಇವಾಗ ಚೆನ್ನಾಗಿ ದುಡಿತಾನೆ ಟ್ಯಾಕ್ಟ್ರಿಗೂ. ನೀವು ಹೆಂಗೋನ ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗಿ ಆಗ್ತೈತಿ, ದೊಡ್ಡ ದೊಡ್ಡ ಅಂಗಡಿಯರು ಎಲ್ಲ ತಂದ್ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ತಕೊಂಡೋಗಿ ಕೊಟ್ಟು ಚೆನ್ನಾಗಿ ದುಡ್ಡು ಮಾಡ್ಕೊಂಬಂದ್ ನೋಡ್ರಿ. ಈಗ ಅದನ್ನೇ ಯೋಚನೆ ಮಾಡ್ಕೊಂಡ್ ಕುಕೊಂಡ್ರಿ ಆಗಲ್ಲ. ಯೋಚನೆ ಮಾಡ್ಲಿಲ್ಲ ಅಂತಂದ್ರೆ ತಲೆಗದೇ ಬರುತ್ತೆ. ಏನ್ ಮಾಡೋದತ್ತೆ? ನಮ್ಮ ಅಪ್ಪನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ಆದ್ರೆ ಹಿಂಗ್ ಮಾಡ್ತಾರೆ ಅಂತ ಮಾತ್ರ ಕನ್ಸ್ ಮನ್ಸಲ್ಲೂ ಯೋಚನೆ ಮಾಡಿರ್ಲಿಲ್ಲ ನಮ್ಮ ಅಪ್ಪನ ಬಗ್ಗೆನ. ಈಗ ಊರಿನ ಜನಗಳೆಲ್ಲ ಹೆಂಗ್ ಆಳ್ಗು ನನ್ ಮಾತಾಡ್ತಾರೆ ನಮ್ಮ ಅಪ್ಪನ ಬಗ್ಗೆ. ಅವಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನಮ್ಮ ಅಮ್ಮನ ಪರಿಸ್ಥಿತಿ ಅಂತನೂ ಹೇಳಲೇಬಾರ್ದು. ಹೋಗ್ಲಿ ಬಿಡು ನೇತ್ರ, ಇನ್ನೇನ್ ಮಾಡಕ್ಕಾಗುತ್ತೆ? ನೀನ್ ಸುಸ್ತಾಗಿದ್ಯಾ ಅನ್ಸುತ್ತೆ. ಹೋಗು, ಒಂದ್ ಲೋಟ ನೀರ್ ಕುಡ್ದು ಒಂದ್ ಸ್ವಲ್ಪ ಹೊತ್ತು ಸುಧಾರಿಸ್ಕೊ ಹೋಗು ಮನಿಕಂಡು. ಆಮೇಲೆ ಕೆಲಸ ಮಾಡಿವಂತೆ. ಸುಜಿ ಕರ್ಕೊಂಡೋಗಿ ನಿಮ್ಮ ಅತ್ತಿಗೆನ. ಬನ್ನಿ ಅದಕ್ಕೆ ಬನ್ನಿ, ನೀರ್ ಕೊಡ್ತೀನಿ, ಕುಡ್ದು ಮನಿ ಕೆಮರಿ ಅಂತ ಸ್ವಲ್ಪ ಹೊತ್ತು. ಆಮೇಲೆ ಉಪ್ಪಿನಕಾಯಿ ಹಾಕಕ್ಕೆ ಸಹಾಯ ಮಾಡಿರಂತೆ ಏನಾದ್ರೂ. ಈಗ ನೀರ್ ಕುಡ್ದು ಮನಿಕ ಬರ್ರಿ. ಊಟ ಮಾಡ್ತೀರೇನು? ಊಟ ಬೇಡ, ಏನು ಬೇಡ, ನೀರ್ ಕೊಡಮ್ಮ ಸಾಕು. ಸರಿ ಬನ್ನಿ, ನೀರ್ ಕೊಡ್ತೀನಿ, ಕುಡ್ದು ಒಳಗೆ ಮನಿಕ ಮೇರಂತೆ.
ಸರಿ ಆಯ್ತು ನೇತ್ರ, ನಾನು ಇಲ್ಲೇ ಸ್ವಲ್ಪ ಹೊರಗಡೆ ಹೋಗ್ಬತ್ತೀನಿ. ಆಯ್ತು, ಹೋಗ್ ಬರ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.